ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ಗುರುವಾರ ಬೆಳಗ್ಗೆಯಿಂದ ಈ ವ್ಲಾಗ್ನ ಶುರು ಮಾಡಿದ್ದೀನಿ. ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ ಈ ವ್ಲಾಗಲ್ಲಿ ಏನಿರಬಹುದು ಅಂತ ಹೇಳಿ. ಹೌದು, ಇವತ್ತು ಗುರುವಾರ ನಾನು ಅಮ್ಮ ಇಬ್ಬರು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ನಾನು ಇದಕ್ಕೆ 2ನೇ ಸರಿ ಹೋಗ್ತಿರೋದು. ಮೊದಲನೇ ಸರಿ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗಿದ್ವಿ. ಈ ಸತಿ ಅಮ್ಮ ಮತ್ತು ನಾನು ಹೋಗ್ತಾ ಇದ್ದೀವಿ. ಈ ದೇವಸ್ಥಾನದ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಏನಕ್ಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆಗಿದೆ ಈ ದೇವಸ್ಥಾನ. ನಾನು ಕೂಡ ತುಂಬ ಸರಿ ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ. ಬಟ್ ಇವಾಗ ಹೋಗ್ತಾ ಇದ್ದೀನಿ. ಇದಕ್ಕೆ 2ನೇ ಸರಿ ನಾನು ಹೋಗ್ತಾ ಇರೋದು. ಯಾರಾದರೂ ಹೋಗ್ಬೇಕು ಅಂತ ಅಂದ್ಕೊಂಡಿರೋರು ಈ ವಿಡಿಯೋ ನೋಡಿದ್ರೆ ಅವರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾವ ಥರ ಪೂಜೆ ಮಾಡಿಸ್ಬೇಕು, ಎಲ್ಲಿ ಏನು ತೊಗೋಬೇಕು ಅಂತ ಎಲ್ಲ ಹೇಳಿ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೂ ಗೊತ್ತಾಗುತ್ತೆ. ನಂದು ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡೆ. ಅಮ್ಮ ಫೋನ್ ಮಾಡಿದ್ರು ಬರ್ತಾ ಇದ್ದೀನಿ ಅಂತ. ಸೊ ನಾನು ಹೋಗಿ ರೆಡಿ ಆಗ್ಬಿಟ್ಟು ಸಿಗ್ತೀನಿ. 20 minutes later. ಸೊ ನಾನು ಕೂಡ ರೆಡಿಯಾಗಿ ಬಂದೆ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಮರಿದಲ್ಲೇ ಕಮೆಂಟ್ ಮಾಡಿ. 20 ನಿಮಿಷ ತೊಗೊಂಡು ಮೇಕಪ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ಅಂದ್ರೆ ಕಮೆಂಟ್ ಮಾಡ್ಬೇಕು ನೀವು, ಓಕೆನಾ? ಇನ್ನು ಅದರಲ್ಲೂ ನನಗೆ ಆ ಥರ ದೊಡ್ಡದಾಗಿ ಇಯರಿಂಗ್ಸ್ ಹಾಕಿದ್ರೆ ಕಿವಿಗೆ ಜ್ವರನೇ ಬರುತ್ತೆ. ಅಂದರೆ ಈಗ ನಮಗೆ ಜ್ವರ ಬಂದಾಗ ಮೈಯೆಲ್ಲ ಬಿಚ್ಚಿಗಿರುತ್ತಲ್ವ, ಹಂಗೆ ಕಿವಿಗೂ ಕೂಡ ನನಗೆ ಯಾವಾಗಲೂ ಸುಡ್ತಾನೆ ಇರೋ ಫೀಲ್ ಆಗುತ್ತೆ ಆ ಥರ ದೊಡ್ಡದಾಗ್ತಾಗ, ಮತ್ತು ನೋವು ಬರುತ್ತೆ. ಆದರೆ ಏನು ಮಾಡೋದು, ಇವತ್ತು ವೀಡಿಯೋ ಮಾಡ್ತಿದ್ದೀನಿ, ಅಟ್ಲೀಸ್ಟ್ ಇವತ್ತಾದರೂ ಹಾಕೊಂಡು ಹೋಗೋಣ. ಅದು ತೊಗೊಂಡಿರೋದಕ್ಕಾದರೂ ವೇಸ್ಟ್ ಆಗಬಾರ್ದು, ಇವತ್ತಾದ್ರೂ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಕಿದ್ದೀನಿ. ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿ ಮಾಡ್ಕೊಂಡಿದ್ದ ಡ್ರೆಸ್ಸೇ ಬೇರೆ. ಕೊನೆಗೆ ನನಗೆ ಇದಿಷ್ಟಾಗಿ ಇದನ್ನ ಹಾಕೊಂಡೆ. ನಾನು ಯಾವಾಗಲೂ ಒಂಥರ ಆ ಥರನೇ ಯಾವುದೋ ಒಂದು ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ, ಕೊನೆಗೆ ಯಾವುದೋ ಒಂದು ಹಾಕ್ತೀನಿ. ನಾನೊಬ್ಳು ಆ ಥರನೋ ಇಲ್ಲ ಎಲ್ಲ ಆ ಥರನೋ ಗೊತ್ತಿಲ್ಲ. ಇನ್ನು ಅಮ್ಮ ಕೂಡ ಬಂದರು. ಬಸ್ ಸ್ಟ್ಯಾಂಡ್ ಹತ್ರ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದು. ಅಮ್ಮಂಗೆ ಸ್ವಲ್ಪ ಬೇಗ ಬನ್ನಿ ಅಂತ ಹೇಳಿದ್ರೆ ಲೇಟ್ ಮಾಡಿದ್ರು. ಇನ್ನು ಬಸ್ಸು ಕೂಡ ಬಂತು, ನಾವು ಹೊರಟು. ನಾವು ಕರೆಕ್ಟಾಗಿ ಚಂದ್ರಾಯಪಟ್ಟಣ ಬಿಟ್ಟಾಗ 10:30 ಟೈಮು. ಚಂದ್ರಾಯಪಟ್ಟಣದಿಂದ ಕುಣಿಗಲ್ಗೆ ಹೋಗ್ಬೇಕು. ಇವಾಗ ಕುಣಿಗಲ್ಗೆ ಹೋಗಿ ಅಲ್ಲಿಂದ ಬೇರೆ ಬಸ್ಸಿಗೆ ಹೋಗಬೇಕು. ಸೊ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ಇನ್ನು ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ, ಅವರೆಲ್ಲ ಇವಾಗಲೇ ಪಟ ಅಂತ ಸಬ್ಸ್ಕ್ರೈಬ್ ಮಾಡಿದ್ರಾ? ಸೊ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ, ಯಾಕೆಂದರೆ ನೋಟಿಫಿಕೇಷನ್ ಬರಬೇಕಲ್ವಾ. ಹಾಗಾಗಿ ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ನೋಡಿ, ನಾವು ಕೂಡ ಕುಣಿಗಲ್ಲಿಗೆ ಬಂದ್ವಿ. ಕುಣಿಗಲಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಇಳ್ಕೊಳ್ಳಿ, ನೆಲ್ಲು ಸರ್ಕಲ್ ಆ ಥರ ಎಲ್ಲ ಇಳ್ಕೊಬೇಡಿ, ಬಸ್ ಸ್ಟ್ಯಾಂಡಲ್ಲೇ ಇಳ್ಕೊಳ್ಳಿ. ಅಲ್ಲಿಂದ ಡೈರೆಕ್ಟು ಗೌಡಗೆರೆ ದೇವಸ್ಥಾನಕ್ಕೂ ಕೂಡ ಬಸ್ಗಳಿರುತ್ತೆ. ಇಲ್ಲಾಂದರೆ ಮೈಸೂರು ಮಂಡ್ಯ ಅಂತ ಬೋಲ್ಡ್ ಇರುತ್ತೆ, ಆ ಬಸ್ಸಿಗೆ ಹತ್ತಿದ್ರು ಕೂಡ ಮಲ್ಲಗುಪ್ಪೆಯಲ್ಲಿ ಸ್ಟಾಪ್ ಕೊಡ್ತಾರೆ. ಮಲ್ಲಗುಪ್ಪೆಯಲ್ಲಿ ಸ್ಟಾಪ್ ಕೊಟ್ಟಾಗ ಅಲ್ಲಿಂದ ಆಟೋದಲ್ಲಿ 20 ರೂಪಾಯಿ ಏನೋ ತೊಗೋತಾರೆ ಒಂದು ಸೀಟ್ಗೆ, ಹೋಗ್ಬೋದು. ಸೊ ನಾವು ಬಸ್ ಅಂತೂ ತುಂಬಾ ರಶ್ ಆಗಿತ್ತು, ಹೆಂಗೋ ಹೋದೋ. ಇನ್ನು ಆಟೋದಲ್ಲೂ ನೋಡ್ತಾ ಇದ್ದೀರಲ್ಲ, ಈ ಥರ ತುಂಬ್ಕೊಂಡು ಹೋಗಿರ್ತಾರೆ. ಅವ್ರಿಗೂ ಪ್ರಾಫಿಟ್ ಆಗಬೇಕಲ್ವ, ಒಬ್ರಿಬ್ರು ಆಗಲ್ಲ ಅಂತ ಹೇಳಿ ಈ ಥರ ಮಾಡ್ತಾರೆ. ಇನ್ನು ಕರೆಕ್ಟಾಗಿ ನಾವು ದೇವಸ್ಥಾನದ ಹತ್ರ ಬಂದಾಗ ನೋಡ್ತಾ ಇದ್ದೀರಾ 1 ಕಾಲಾಗಿತ್ತು. ಇನ್ನು ಈಚೆ ಇಲ್ಲಿನ 1 ಕೈ ತೊಗೊಂಡು, ಅಂದರೆ ದೇವಸ್ಥಾನದ ಒಳಗಡೆ ಏನು ಪೂಜೆ ಮಾಡ್ಸೋಕ್ಕೆ ಬಿಡೋದಿಲ್ಲ. ಅದೇ ಉಪ್ಪು ಹಾಕ್ತೀವಲ್ವ, ಆ ಜಾಗದಲ್ಲಿ ನಾವೇ ಪೂಜೆ ಮಾಡ್ಕೊಂಡು ಬರ್ಬೋದು. ಅದೇ ದೊಡ್ಡ ವಿಗ್ರಹ ಇದೆಯಲ್ವ ಅಲ್ಲಿ, ಅದಕ್ಕೋಸ್ಕರ ಅದೊಂದು 50 ರೂಪಾಯಿನೋ ತೊಗೋತಾರೆ. ಹಣ್ಣು, ಕಾಯಿ, ಹೂವು, ಬಾಳೆಹಣ್ಣು ಇರುತ್ತೆ, ಅದಕ್ಕೆ ಅಷ್ಟಕ್ಕೂ ಸೇರಿಸಿ 50 ರೂಪಾಯಿನೋ ತೊಗೋತಾರೆ. ತೊಗೊಂಡು ಇನ್ನು ಈಚೆ ಈ ಥರ ಕಾಲೆಲ್ಲ ತೊಳ್ಕೊಂಡು ಹೋಗ್ತೀವಿ. ಈಗ ನೋಡ್ತಾ ಇದ್ದೀರಲ್ವ ಎಂಟ್ರೆನ್ಸ್ ಇದು. ಎಂಟ್ರೆನ್ಸಲ್ಲಿ ಹೋಗಿ ಫಸ್ಟು ನೀವು ಅರ್ಕೆದು ಕಾಯಿ ಬರುತ್ತಲ್ಲ, ಆ ಕಾಯಿನ ತೊಗೋಬೇಕು. ಸೊ ನಾನು ತೋರಿಸ್ತೀನಿ ನೋಡಿ. ಅಲ್ಲಿ ಹೋದರೆ ದೇವಸ್ಥಾನ ಎಂಟ್ರೆನ್ಸ್ ಸ್ಟ್ರೈಟಾಗಿ ಈಗ ನೋಡಿ, ಇಲ್ಲಿ ನೋಡ್ತಿದ್ದೀರಲ್ವ, ಇಲ್ಲಿ ಅವರು ಟೋಕನ್ ತೊಗೊಂಡು 1 ಕಾಯಿಗೆ 100 ರೂಪಾಯಿ ಏನೋ ತಗೊಂತಾರೆ. ಆ ಟೋಕನ್ನ ತೊಗೊಂಡಾಗ ನಾವು ಕಾಯಿ ತೊಗೊಂಡು ಬರಬೇಕು. ಆಮೇಲೆ ದರ್ಶನಕ್ಕೆ ನಿಂತ್ಕೋಬೇಕು. ಹಂಗೆ ಹೋಗ್ತಾ ಇರ್ಬೇಕಾದ್ರೆ ನೋಡಿ, ಇಲ್ಲಿ ಕಾಯಿನ ಹೊಡ್ಕೋಬೇಕು. ಅದೇ ಪೂಜೆಗೆ ಈಚೆ ತಂದಿರ್ತೀವಲ್ವ 50 ರೂಪಾಯಿದು, ಅದನ್ನು ಒಂದು ಕಾಯಿನ ಇಲ್ಲೇ ಹೊಡ್ಕೊಂಡು ಹೋಗಿರಬೇಕು. ಮೊದಲೇ ಹೋಗ್ತಿದ್ದಂಗೆ ಗಣೇಶ ಸಿಕ್ಬಿಡ್ತಾರೆ, ಅಲ್ಲೊಂದ್ಸತಿ ಅಡ್ಬೀಳಿ. ಹಾಗೆ ಮುಂದೆ ಹೋಗ್ತಾ ಇರಿ. ನೋಡ್ತಾ ಇರ್ಬೋದು ಎಷ್ಟು ಅರ್ಕೆಕಾಯಿಗಳನ್ನ ಕಟ್ಟಿದ್ದಾರೆ ಅಂದರೆ ಎಣ್ಸೋಕ್ಕಾಗಲ್ಲ, 1,00,000 ಮೇಲೆ ಓಡ್ಬೋದೇನೋ. ಇನ್ನು ಹಾಗೇನೆ ಅಲ್ಲೂ ಶಿವಪ್ಪ ಸಿಕ್ಕಿದ್ರು, ಅವ್ರಿಗೂ ಕೂಡ ಒಂದು ನಮಸ್ಕಾರ ಹಾಕಿ ನಾವು ಕೂಡ ಕ್ಯೂನಲ್ಲಿ ನಿಂತ್ಕೊಂಡು. ಇಲ್ಲಂತೂ ಪ್ರತಿದಿನ ಓಪನ್ ಇರುತ್ತೆ ದೇವಸ್ಥಾನ, ಯಾವ ದಿನವೂ ಕೂಡ ಕ್ಲೋಸ್ ಅಂತ ಇಲ್ಲ. ಇನ್ನು ಅಮಾವಾಸ್ಯೆ ಆ ಥರ ಹುಣ್ಣಿಮೆ ಈ ಥರ ದಿನಗಳಲ್ಲಿ ತುಂಬಾ ಜನ ಇರ್ತಾರೆ. ಸೊ ಮಿಕ್ಕಿ ಟೈಮಲ್ಲಾದರೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಬೇಗ ಹೋದ ತಕ್ಷಣ 1 ಅವರ್ ಒಳಗಡೆ ದರ್ಶನ ಮುಗಿಸ್ಕೊಂಡು ಬರ್ಬೋದು. ಇನ್ನು ದೇವಸ್ಥಾನದೊಳಗಡೆ ಎಂಟ್ರಾದ್ವಿ. ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಬೋಲ್ಡ್ ಹಾಕಿದ್ರು, ಒಂಚೂರು ಕದ್ದು ಮುಚ್ಚಿ ಹಂಗೆ ಹಿಂಗೆ ಮಾಡ್ಕೊಬಿಟ್ಟಿದ್ದೀನಿ. ನನ್ನ ವೀಡಿಯೋಸ್ ನೋಡ್ತಾ ಇರೋರ್ಗಾದ್ರೂ ದರ್ಶನ ಆಗಲಿ ಅಂತ ಹೇಳಿ ಅಷ್ಟು ದೂರ ಹೋಗಿದ್ದೀನಿ. ಹಾಗೇನೆ ವೀಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಹಾಗಾಗಿ ಅದೊಂದು ತೋರಿಸ್ತಲೇ ಇದ್ರೆ ಸರಿ ಹೋಗಲ್ಲ ಅಂತ ಮಾಡ್ಕೊಂಡಿದ್ದೀನಿ. ಇನ್ನು ನಾನು ಅರ್ಕೆಕಾಯಿನ ಈಚೆ ತೊಗೊಂಡಿದ್ದೆ ನೋಡಿ, ಅದನ್ನು ಕೂಡ ಫಸ್ಟು ದರ್ಶನ ಮಾಡಿಬಿಡೋಣ ಅಂತ ಹೇಳಿ ಒಳಗಡೆ ತೊಗೊಂಡು ಹೋಗಿದ್ದೀನಿ ಅರ್ಕೆಕಾಯಿನೂ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ. ನಿಮಗೆ ಕ್ಲಾರಿಟಿಯಾಗಿ ಕಾಣಿಸಿಲ್ಲ ಅಂತ ಅನ್ಕೋತೀನಿ. ಏನಕ್ಕೆ ಅಂದರೆ ಅಲ್ಲಿ ಯಾವುದೇ ಲೈಟಿಂಗ್ಸ್ ಇರೋದಿಲ್ಲ, ಬರೀ ದೀಪದಲ್ಲಿ ಮಾತ್ರ ಕಾಣಿಸ್ತಾ ಇರುತ್ತೆ, ದೀಪಗಳು ಮಾತ್ರ ಉರಿತಾ ಇರುತ್ತೆ.
ಅದಕ್ಕೆ ಆ ಥರ ಬಂದಿರ್ಬೋದು. ಇನ್ನು ಈಚೆ ಬಂದಂಗೆ ನೋಡ್ತಾ ಇದ್ದೀರಲ್ವ, ಇಲ್ಲಿ ಒಂದು ಕಲ್ಲಿದೆ, ಅಲ್ಲಿ ಒಂದು ಕಾಯನ್ನೇನಾದರೂ ತೊಗೊಂಡೋಗಿ ಇಟ್ಕೊಂಡು ನಮಗೇನಾದರೂ ಆಗಬೇಕು ಅಂದರೆ ಅದು ಆಗುತ್ತೆ ಅನ್ನೋದಾದರೆ ಕಾಯನ್ನು ಅಂಟುತ್ತೆ, ಇಲ್ಲ ಅಂದರೆ ಕೆಳಗೆ ಬೀಳುತ್ತೆ ಅಂತೆಲ್ಲ ಮಾಡ್ತಾಯಿದ್ರು. ಸೊ ನಾನು ಅಲ್ಲೇನು ಮಾಡಲಿಲ್ಲ. ಅಲ್ಲಿ ಕುಂಕುಮ ಇಟ್ಟಿದ್ರಲ್ವ, ಕುಂಕುಮ ತೊಗೊಂಡು ತೇರು ತೈಸ್ಕೊಬರೋಣ ಅಂತ ಹೋಗಿ ತೇರು ತೈಸ್ಕೊಂಡು, ಸೊ ಈಗ ದೊಡ್ಡದು ಸ್ಟ್ಯಾಚು ಇದೆಯಲ್ವ ಚಾಮುಂಡೇಶ್ವರಿದು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡ್ತಾ ಇರ್ಬೋದು, ಆ ಮೆಟ್ಲು ಹತ್ತುವಾಗ್ಲೂ ಆ ಕಡೆ ಈ ಕಡೆ ಸುತ್ತಲೂ ಕೂಡ ದೇವ್ರುಗಳದ್ದು ಒಂದು ವಿಗ್ರಹನ ಕೆತ್ತಿದ್ದಾರೆ. ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಜಾಗ ಅಂತೂ ಒಂಚೂರು ವೇಸ್ಟ್ ಮಾಡಿಲ್ಲ, ತುಂಬ ಚೆನ್ನಾಗಿದೆ. ಇನ್ನು ಹಾಗೆಯೇ ಆ ಅರ್ಕೆಕಾಯಿನೂ ಕೂಡ ನಾನು ತೊಗೊಂಡು ಬರ್ತಾಯಿದ್ದೀನಿ. ಯಾಕೆಂದರೆ ಇಲ್ಲಿ ಆ ಪುಟ್ಟದಾಗಿ ಅದ್ರ ಪಾದದ ಹತ್ರ ಕೆಳಗಡೆ ಒಂದು ಚಿಕ್ಕ ಮೂರ್ತಿ ಇದೆ ಚಾಮುಂಡೇಶ್ವರಿದು, ನೋಡಿ ನೆಕ್ಸ್ಟ್ ಆ ಥರ. ಅಲ್ಲಿ ಆ ಅರ್ಕೆಕಾಯಿನ ಒಂಚೂರು ಹಿಂಗೆ ನೀವುಳಿಸ್ಬಿಟ್ಟು ದೇವರಿಗೆ ಕೊಡ್ತಾರೆ. ಅದಕ್ಕೆ ಅಲ್ಲಿ ನೀವುಳಿಸ್ಕೊಂಡು ಆಮೇಲೆ ಬಂದು ಕಾಯಿ ಕಟ್ಟೋಣ ಅಂತ ಹೇಳಿ ಅಲ್ಲಿಗೂ ತೊಗೊಂಡೋದೆ. ಫಸ್ಟು ದರ್ಶನ ಮುಗಿಸ್ಕೊಂಡು ಆಮೇಲೆ ಇಲ್ಲಿಗೆ ಬರಬೇಕು. ನೋಡಿ ಈ ಥರ ಕಾಯಿನ ಈ ಥರ ತಾಯಿಗೆ ನೀವುಳಿಸ್ಬಿಟ್ಟು ಈ ಥರ ಕೊಡ್ತಾರೆ. ಸೊ ತೊಗೊಂಡೋದ್ವಿ ನೀವುಳಿಸಿಸ್ಕೊಂಡು. ನೋಡೋಕ್ಕೊಂಥರ ತುಂಬಾ ಚೆನ್ನಾಗಿದೆ. ಅದು ನೋಡುವಾಗಂತೂ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಗೊತ್ತಾ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿರೋದು ಗೊತ್ತಾ. ಕಾಯೆಲ್ಲ ನೀವುಳಿಸ್ಕೊಂಡು ಕೆಳಗಡೆ ಬಂದು ಒಂದು ಸತಿ ತಾಯಿ ಮುಂದೆ ನಿಂತು ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಬೇಡ್ಕೊಂಡು, ಸೊ ಈ ಥರ ಅಲ್ಲಿ ಕಾಯಿ ಕಟ್ಟಿರ್ತಾರಲ್ವ, ಅದಕ್ಕೆ ಈ ಥರ ಅಂದರೆ ಅಲ್ಲಿ ಕಾಯಿ ಕಟ್ಟಿರ್ತಾರೆ ಮೊದಲೇ, ಸ್ವಲ್ಪ ದಾರ ಈ ಥರ ಬಿಟ್ಟೋಗಿರ್ತಾರಲ್ವ, ಅಲ್ಲಿ ಕಾಯಿನ ಈ ಥರ ಕಟ್ಟಬೇಕು. 7 ವಾರ ಕಾಯಿನ ಕಟ್ಟಿದರೆ ತುಂಬ ಒಳ್ಳೆಯದಾಗುತ್ತೆ ಅನ್ಕೋತಾರೆ. ನಿಮಗೆ ಹೇಗೆ ಅನ್ನಿಸುತ್ತೋ ಹಾಗೆ ಎಷ್ಟು ವಾರ ಬರ್ತೀನಿ ಅಂತ ಅಂದ್ಕೊಂಡಿರ್ತೀರೋ ಅಷ್ಟು ವಾರ ಕಾಯಿನ ಕಟ್ಟಬೇಕು. ಕಾಯೆಲ್ಲ ಕಟ್ಟಿದ ಮೇಲೆ ಆ ಉಪ್ಪಿನ ಗುಡ್ಡೆ ಇದೆ, ಅದ್ರ ಹತ್ರ ಬಂದು ಈಚೆಯಿಂದ ತಂದಿರ್ತೀವಲ್ವ ಹಣ್ಣು ಕಾಯಿ, ಅದನ್ನೆಲ್ಲ ಇಟ್ಟು ಪೂಜೆ ಮಾಡಬೇಕು. ಇನ್ನು ಒಂದು ತಟ್ಟೆಗೆ ಉಪ್ಪು ಕೂಡ ಈಚೆನೇ ಸಿಕ್ಕಿರುತ್ತೆ, ತೊಗೊಂಡು ಬಂದು ಅಲ್ಲಿ ಒಂದು ತಟ್ಟೆಗೆ ಉಪ್ಪನ್ನ ಸುರ್ಕೊಂಡು ಅದ್ರ ಮೇಲೆ ಕರ್ಪೂರನ ಇಟ್ಟು ಕಚ್ಚಿಬಿಟ್ಟು ಒಂದು ತಾಯಿಗೆ 3 ಸತಿ ಪೂಜೆನ ಮಾಡಿ ಆ ಗುಡ್ಡೆ ಇದೆಯಲ್ಲ ಅದಕ್ಕೆ ಉಪ್ಪನ್ನ ಪೂಜೆ ಮಾಡಿರ್ತೀವಲ್ಲ ಆ ತಟ್ಟೆಲಿರೋ ಉಪ್ಪೆಲ್ಲದನ್ನು ಅದಕ್ಕೆ ಸುರಿದ್ಬಿಟ್ಟು ಬರಬೇಕು. ಸೊ ಈ ಥರ ಅಲ್ಲಿ ಪೂಜೆನ ಮಾಡ್ತಾರೆ. ಇನ್ನು ಪೂಜೆ ಎಲ್ಲ ಮುಗಿದ ತಕ್ಷಣ ಅದೇ ವಿಗ್ರಹ ಇತ್ತಲ್ಲ ದೊಡ್ಡದಾದ್ರು, ಆ ಕಡೆ ಈ ಕಡೆ ಮೆಟ್ಲು ಹತ್ತಕ್ಕೆ ಹೋಗ್ತಿರ್ತೀವಲ್ವ, ಅಲ್ಲಿ ಈ ಥರ ಒಂದು ಕೆಳಗಡೆ ಗ್ರೌಂಡಲ್ಲಿ ಮ್ಯೂಸಿಯಂ ಮಾಡಿದ್ದಾರೆ. ಎಷ್ಟು ದೊಡ್ಡ ಮ್ಯೂಸಿಯಂ ಅಂದರೆ ಅದನ್ನೇನು ಸುತ್ತಾಡೋಕ್ಕೆ 1 ಅವರೇ ಬೇಕೇನೋ, ಅಷ್ಟು ತುಂಬ ಚೆನ್ನಾಗಿದೆ. ಟಿಕೆಟ್ ಬಂದು ಒಬ್ಬರಿಗೆ 50 ರೂಪಾಯಿ ತೊಗೋತಾರೆ. ದರ್ಶನ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಒಂಥರ ಆರಾಮಾಗಿ ಹೋಗಿ ನೋಡ್ಕೊಂಡು ಬರ್ಬೋದು. ತುಂಬಾ ಚೆನ್ನಾಗಿದೆ, ಬೋರ್ ಆಗೋಲ್ಲ. ಆ್ಯಂಡ್ ಅದರೊಳಗಡೆ ಎಂಟ್ರಾಗ್ತಿದ್ದಂಗೆ ಯಾವುದೋ ಒಂದು ಬೇರೆ ಲೋಕಕ್ಕೆ ಹೋಗಿದ್ದೀವಿ ಅನ್ನೋ ಫೀಲ್ ಕೊಡುತ್ತೆ. ಟೋಟಲಾಗಿ ಹೇಳಬೇಕು ಅಂತ ಅಂದರೆ ನಾನು ಅಷ್ಟು ಫುಲ್ಲು ಮ್ಯೂಸಿಯಮ್ ಎಲ್ಲ ಸುತ್ತಾಡ್ಕೊಂಡು ಬರೋ ಹೊತ್ತಿಗೆ ನನಗೆ ಸೋಷಿಯಲ್ ಸೈನ್ಸ್ ಓದಿದ್ದು ಕೆಲವೊಂದು ನೆನಪು ಬಂದು, ಅದೇ ಥರ ಪ್ರತಿಯೊಂದು ರಾಜ್ರದ್ದಾಗಿರ್ಬೋದು, ನದಿಗಳಾಗಿರ್ಬೋದು, ಹಾಗೆಯೇ ಕಿತ್ತೂರು ರಾಣಿ ಚೆನ್ನಮ್ಮ ಈ ಥರದ್ದೆಲ್ಲ ಇರುತ್ತಲ್ವ. ಸೋಷಿಯಲ್ ಸೈನ್ಸ್ ನಾವು ಏನೆಲ್ಲ ಓದಿರ್ತೀವಿ ಅದೆಲ್ಲ ಕಾನ್ಸೆಪ್ಟ್ ಇಲ್ಲಿದೆ. ಹಾಗೆಯೇ ಹಳ್ಳಿಗಳಲ್ಲಿ ಜನಗಳು ಹೇಗಿರ್ತಾರೆ ಇವಾಗ ಬಿಡಿ ಅಲ್ಲ, ಇವಾಗ ಮತ್ತೆ ಸಿಟಿ ಜನ ಹಳ್ಳಿ ಜನ ಎಲ್ಲ ಒಂದೇ ಥರ ಯೋಚನೆಗಳು ಮಾಡ್ತಾರೆ ಅಥವಾ ಒಂದೇ ಥರ ಇರುತ್ತೆ. ಅದೇ ಹಿಂದೆ ಎಲ್ಲ ಇರ್ತಿತ್ತು, ಸೋಗೆಗರಿಲಿ ಮನೆಗಳಿರೋದಾಗಲಿ ಅಥವಾ ಯಾವ ಥರ ಇರ್ತಿದ್ರು, ಅವ್ರ ಬಟ್ಟೆ ಯಾವ ಥರ ಇರ್ತಿತ್ತು, ಪ್ರತಿಯೊಂದು ಕೂಡ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು. ನನಗೆ ಒಟ್ಟಿನಲ್ಲಿ ಒಂದು ಯಾವುದೋ ಒಂದು ಬೇರೆ ಲೋಕಕ್ಕೆ ಹೋಗಿದ್ದೀನಿ ಅನ್ನೋ ಥರ ಅನ್ನಿಸ್ತಿತ್ತು. ಪ್ರತಿಯೊಂದು ದೇವ್ರುಗಳಾಗಿರಲಿ, ಹಾಗೆಯೇ ಋಷಿ ಮುನಿಗಳನ್ನೂ ಕೂಡ ಅಲ್ಲಿ ಮಾಡಿದ್ದಾರೆ. ಅದನ್ನೆಲ್ಲ ನೋಡ್ಕೊಂಡು ಬರ್ತೀನಿ ಅಂದರೆ ಮಿನಿಮಮ್ 1.5 ಗಂಟೆ ಟೈಮ್ ಬೇಕಾಗುತ್ತೆ. ನೀಟಾಗಿ ಎಲ್ಲದನ್ನು ನೋಡ್ಕೊಂಡು ಬರ್ತೀನಿ ಅಂದರೆ ತುಂಬಾ ಚೆನ್ನಾಗಿದೆ. ಯಾರಾದರೂ ಹೋದರೆ ಮಿಸ್ ಮಾಡ್ಕೋಬೇಡಿ. ಏನು 50 ರೂಪಾಯಿ ಎಲ್ಲೋಗೆಲ್ಲಿ ಬರುತ್ತೋ, ಸೊ ಇಂಥದನ್ನೆಲ್ಲ ನೋಡೋಕ್ಕೆ ನಾವು ಹುಡುಕ್ತೀವಿ ಅಂದರೂ ಸಿಗೋದಿಲ್ಲ. ಎಲ್ಲದನ್ನು ಆದಷ್ಟು ಒಂದೇ ಜಾಗದಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಆ ಲೈಟಿಂಗ್ಸ್ ಇರ್ಬೋದು, ಮತ್ತು ಪ್ರತಿಯೊಂದನ್ನು ಕೂಡ ಆ ಕಲ್ಲಲ್ಲೇ ಮಾಡಿದ್ದಾರೆ. ಆ ಶೈಲಿ ಒಂಥರ ಗುಹೆ ಥರನೇ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದರಲ್ಲೂ ಸಣ್ಣ ಪುಟ್ಟ ಮಕ್ಕಳಿದ್ರೆ ಅಥವಾ ಇವಾಗಿನ ಜನ್ರೇಷನ್ ಮಕ್ಕಳಿಗೆ ಇವೆಲ್ಲ ತೋರಿಸ್ಬೇಕು. ಅಟ್ಲೀಸ್ಟ್ ಒಂದು ಇಮ್ಯಾಜಿನ್ ಆದರೂ ಮಾಡ್ತಾರೆ, ಈ ಥರ ಇರ್ಬೋದಿತ್ತೇನೋ ಅಂತ. ಕೆಲವೊಂದು ಮಕ್ಳಿಗೆ ಅದೇನೂ ಗೊತ್ತಿರಲ್ಲ. ಹಾಗಾಗಿ ಒಂದು ಸತಿ ಅಲ್ಲಿಗೆ ಹೋದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಇದನ್ನು ಮಿಸ್ ಮಾಡ್ದೇ ಹೋಗಿ ನೋಡ್ಕೊಂಡು ಬನ್ನಿ.
ಎಷ್ಟು ಚೆನ್ನಾಗಿತ್ತು ಅಂತ. ಆ ಲೈಟಿಂಗ್ಸಿಗೂ ಮತ್ತು ಇದು ಸಿಮೆಂಟಲ್ಲೇ ಮಾಡಿದ್ದಾರೆ, ಆ ಗುಹೆ ಟೈಪ್ ಮಾಡಿರೋದಕ್ಕೂ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ. ಏನೋ ಬೇರೆ ಜಾಗದಲ್ಲಿದ್ದೀವಿ ಅನ್ನೋ ಒಂದು ಫೀಲ್ ಕೊಡುತ್ತೆ. ಇದು ನೋಡಿ ಇಷ್ಟು ಬಿಸಿಲಿದೆ, ಒಳಗಡೆ ಹೋಗಿ ಬರೋತ್ತಿಗೆ ಎಷ್ಟು ತಣ್ಣಗಿತ್ತು ಗೊತ್ತಾ ಒಳಗಡೆ ಹೋದಾಗ. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ಬಸಪ್ಪನ ಸನ್ನಿಧಿ ಅಂದರೆ ಬಸವಣ್ಣ ಇತ್ತಲ್ವ, ಅಲ್ಲೂ ಕೂಡ ಬಸವಣ್ಣಗೆ ಒಂದು ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಅಲ್ಲೆಲ್ಲ ಸುತ್ತಾಡಿ ಬಂದಿದ್ದಕ್ಕೆ ತುಂಬಾ ಒಂದು ಸ್ವಲ್ಪ ಸುಸ್ತು ಅನ್ನಿಸ್ತಾ ಇತ್ತು. ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಜನ ಇದ್ದೇ ಇರ್ತಾರೆ, ಅಷ್ಟೇ ಜನ ಇರುತ್ತೆ, ಕಡಿಮೆ ಆದರೂ ಅಂತ ಅನಿಸೋದೇ ಇಲ್ಲ. ಅದರಲ್ಲೂ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಟೈಮಲ್ಲಂತೂ ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತಂತೆ. ಅದ್ರ ಬದಲು ಈ ಥರ ಫ್ರೀ ಟೈಮಲ್ಲೇ ಬಂದು ನೀಟಾಗಿ ನಿಧಾನವಾಗಿ ದರ್ಶನ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ. ಇನ್ನು ನಾವು ಕೂಡ ಬಸಪ್ಪನ ಕಾಲಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಈಚೆ ಬಂದ್ವಿ. ಅಲ್ಲಿ ನೋಡ್ತಾ ಇದ್ದೀರಲ್ವ, ಅಲ್ಲಿ ಕಲ್ಲಲ್ಲಿ ಕಡ್ದು ನಿಲ್ಲಿಸಿದಾರಲ್ವ, ಅಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಬಿಂದಿಗೆ ನೀರನ್ನ ಹಾಕ್ತಾರಂತೆ ತಲೆಗೆ, ಬಸಪ್ಪನ ಸ್ನಾನ ಅಂತ ಹೇಳಿ. ಇವಾಗ ಆದರೆ ನಾನು ಅಲ್ಲಿ 2 ಸರಿ ಹೋಗಿದ್ದೀನಿ, 2 ಸರಿನೂ ಕೂಡ ಯಾರಿಗೂ ನೀರು ಹಾಕ್ತಿರ್ಲಿಲ್ಲ. ಪ್ರಸಾದ ತಿನ್ನೋಣ ಅಂದ್ಕೊಂಡ್ವಿ, ಆದರೆ ಟೈಮ್ ಆಗುತ್ತೆ. ಸೊ ನಾನು ನೆಕ್ಸ್ಟ್ ಬಂದು ಜನಪದ ಲೋಕಕ್ಕೆ ಹೋಗಬೇಕಿತ್ತು, ಟೈಮ್ ಆಗುತ್ತೆ ಅಂತ ಹೇಳಿ ಪ್ರಸಾದ ತಿನ್ನಲಿಲ್ಲ. ಬೆಳಗ್ಗೆ 6 ಗಂಟೆಯಿಂದ ನೈಟ್ 9 ಗಂಟೆವರೆಗೂ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಯಾರಾದರೂ ಹೋದರೆ ಪ್ರಸಾದನ ತಿನ್ಕೊಂಡು ಬನ್ನಿ. ಸೊ ನೆಕ್ಸ್ಟ್ ಸಿಗೋಣ ಜನಪದ ಲೋಕದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.